ಸ್ನೇಹಿತರೆ ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ ಸವಿ ಪ್ರಕಾಶ್. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ದಿವಸ BNK ಎಕ್ಸ್ಪ್ರೆಸ್ ನ್ಯೂಸ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತಿನ ದಿವಸ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಬೂದ್ನಿ ಗ್ರಾಮದಲ್ಲಿ ಕರ್ನಾಟಕ ನಮ್ಮೂರ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ, ಕಟ್ಟಡ ಸಮಸ್ಯೆಗಳಿದ್ದಾವೆ. ಸಾಕಷ್ಟು ಸಮಸ್ಯೆಗಳಿದ್ರು ಕೂಡ ಅಧಿಕಾರಿಗಳು ಬೇಜವಾಬ್ದಾರಿತನ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಇಲ್ಲಿ ತಮ್ಮ ತಮ್ಮ ಒಂದು ಶಿಕ್ಷಣಕ್ಕೋಸ್ಕರ ವಿದ್ಯಾರ್ಥಿಗಳು, ಹಳ್ಳಿ ವಿದ್ಯಾರ್ಥಿಗಳು, ಬಡ ರೈತರ ಜನರ ವಿದ್ಯಾರ್ಥಿಗಳು ಏನಿದೆ ಮಕ್ಕಳದಾರ, ಅವರೆಲ್ಲ ಕೂಡ ಇಲ್ಲಿ ವಿದ್ಯಾಭ್ಯಾಸ ಮಾಡುವಂತ ಶಾಲೆ ಆಗಿದೆ, ಒಂದು ಸರ್ಕಾರಿ ಶಾಲೆ ಆಗಿದೆ. ಸರ್ಕಾರ ಸಾಕಷ್ಟು ಯೋಜನೆಗಳು ತರ್ತಾ ಇದೆ ಸರ್ಕಾರಿ ಶಾಲೆಗೋಸ್ಕರ. ಸರ್ಕಾರ ಸಾಕಷ್ಟು ಬಡವರ ಮಕ್ಕಳಿಗೋಸ್ಕರ ಸರ್ಕಾರಿ ಯೋಜನೆಗಳನ್ನು ತಂದು ಬಿಡ್ತಾ ಇದೆ. ಆದ್ರೂ ಕೂಡ ನಮ್ಮ ಹಳ್ಳಿ ಭಾಗದಲ್ಲಿ ಯಾವುದೇ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಆಗ್ತಾ ಇಲ್ಲ. ಆ ಬಡ ಮಕ್ಕಳು, ಇಲ್ಲಿರುವಂತ ರೈತ ಮಕ್ಕಳು, ಇಲ್ಲಿ ಇರುವಂತ ಬಡ ಜನರ ಮಕ್ಕಳು, ಅವರು ಯಾವ ರೀತಿ ಕಟ್ಟಡಗಳಲ್ಲಿ ಅವರು ತಮ್ಮ ವಿದ್ಯಾಭ್ಯಾಸ ಮಾಡ್ಕೋತಾ ಇದಾರೆ ಅನ್ನೋದು ಮುಖಾಂತರ ನಿಮ್ಮ ನೇರವಾಗಿ ತೋರ್ಸಕ್ಕೆ BNK ಎಕ್ಸ್ಪ್ರೆಸ್ ನ್ಯೂಸ್ ತಂಡ ಇವತ್ತು ಬುದ್ನಿ ಗ್ರಾಮಕ್ಕೆ ಭೇಟಿ ಕೊಟ್ಟಿದೆ. ಬನ್ನಿ ನಿಮ್ಮ ಈ ಶಾಲೆಯನ್ನು ನಮ್ಗೆ ತೋರಿಸ್ತಾ ಇದ್ದೀನಿ. ಕಟ್ಕ ಕಟ್ಕ ಇಲ್ಲಿ ನೋಡ್ತಾ ಇದ್ದೀರಿ, ಮತ್ತೊಂದು ಒಂದು ವರ್ಗದಲ್ಲಿ ಬಂದಿದ್ದೇವೆ. ಒಂದು ಕೋಣೆಯಲ್ಲಿ ಎಂಟ್ರಿ ಆಗಿದ್ದೇವೆ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳ ಸ್ಟ್ರೆಂತ್ ಇದೆ, ಸಾಕಷ್ಟು ವಿದ್ಯಾರ್ಥಿಗಳ ಸಂಖ್ಯೆ ಇದೆ. ಈ ಶಾಲೆಯಲ್ಲಿ 3, 4, 5ನೇ ಕ್ಲಾಸಿನ ಮಕ್ಕಳು ಒಂದೇ ಶಾಲೆಯಲ್ಲಿ ಕೂಡ ಇವರು ಪಾಠ ಮಾಡ್ತಾ ಇದ್ದಾರೆ, ಶಿಕ್ಷಣ ಕೊಡಿಸ್ತಾ ಇದ್ದಾರೆ. ಅಂದ್ರೆ ಯಾವ ರೀತಿ ವಿದ್ಯಾರ್ಥಿಗಳ ಒಂದು ಮೈಂಡ್ ಸೆಟ್ ಆಗಿರ್ಬೋದು. ಇದ್ರ ಪಕ್ಕದಲ್ಲೇ ಒಂದು ಆಫೀಸ್ ಆಗಿ ಮಾಡಿದ್ದಾರೆ. ಶಿಕ್ಷಕರ ಒಂದು ಒಂದು ಕೋಣೆ ಅಂತ ಮಾಡಿದ್ದಾರೆ, ಅದಕ್ಕೆ ಆಫೀಸ್ ಅಂತ ಮಾಡಿದ್ದಾರೆ. ಇದಕ್ಕೆ ನಡಬಾರಕೆ ಏನೈತೆ, ಇದು ಒಂದು ಕಂಫರ್ಟ್ ಆಗಿ ಇದು ಮಾಡಿ ಈ ಮಕ್ಕಳಿಗೆ ಒಂದು ಶಿಕ್ಷಣ ಕೊಡುವಂತ ವ್ಯವಸ್ಥೆ ಮಾಡಿಸಿದ್ದಾರೆ. ಇವು ಅಧಿಕಾರಿಗಳಿಗೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ನಿಮ್ಗೆಲ್ಲ ನಾಚಿಕೆ ಆಗ್ಬೇಕು. ನೀವು AC ರೂಮ್ದಲ್ಲಿ ಕೂತ್ಕೊಂಡು ಪಗಾರ ತಗೊಂಡು ನಿಮ್ಮ ಮಕ್ಕಳಿಗೆ ಹೈಫೈ ಸ್ಕೂಲಲ್ಲಿ ಪ್ರೈವೇಟ್ ಅಲ್ಲಿ ಕಲಿಸಿ, ಇಲ್ಲಿ ವಿದ್ಯಾರ್ಥಿಗಳೇನಿದ್ದಾರೆ, ಬಡವರ ಮಕ್ಕಳೇನಿದ್ದಾರೆ, ಇಲ್ಲಿ ರೈತಾಪಿ ವರ್ಗದ ಮಕ್ಕಳೇನಿದ್ದಾರೆ, ಅವ್ರಿಗೆ ಈ ರೀತಿಯ ಒಂದು ಅನುಕೂಲವನ್ನು ಮಾಡಿಕೊಟ್ಟಿದ್ರಪ್ಪ ಅಂದ್ರೆ ನಿಮ್ಗೆ ನಾಚಿಕೆ ಆಗ್ಬೇಕು. ನಿಮ್ಮಂತ ಅಧಿಕಾರಿಗಳ ಬೇಜವಾಬ್ದಾರಿ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಇವತ್ತು ನೀವು ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಪರಿಣಾಮ ಬೀಳುತ್ತಿದೆ. ಯಾಕಪ್ಪ ಅಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳ ಇಲ್ಲಿ ಸಂಖ್ಯೆ ಇದೆ. ಸರ್ಕಾರಿ ಶಾಲೆನ ಮುಚ್ಚಲಿಕ್ಕೆ ಒಂದೇ ಕಾರಣ, ಏನಪ್ಪಾ ಅಂದ್ರೆ ನೀವು ಕೊಡುವಂತ ಮೂಲ ಸೌಲಭ್ಯಗಳು ಕೊಡ್ತಾ ಇಲ್ಲ, ಹಳ್ಳಿ ಜನರಿಗೆ ಒಂದು ಮಾರ್ಗದರ್ಶನ ಕೊಡುವಂತ ಮೂಲ ಸೌಲಭ್ಯಗಳು ಕೊಡ್ತಾ ಇಲ್ಲ ಅನ್ನೋಂತ ಒಂದು ಕಾರಣಕ್ಕೆ ಸರ್ಕಾರಿ ಶಾಲೆಗಳು ಮುಚ್ತಾ ಇದ್ದಾವೆ. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಹುಡುಗರು ವಿದ್ಯಾಭ್ಯಾಸಕ್ಕೆ ಬರ್ತಾ ಇದ್ದಾರೆ, ಆದ್ರೆ ಇವ್ರಿಗೆ ಮೂಲ ಸೌಲಭ್ಯಗಳ ಕೊರತೆ ಇದೆ. ಇಲ್ಲಿ ಕೂತ್ಕೊಂಡು ಸ್ಟಡಿ ಮಾಡಕ್ಕೆ, ಶಿಕ್ಷಣ ಪಡೆಯಕ್ಕೆ ಇವರಿಗೆ ಕೋಣೆಗಳ ವ್ಯವಸ್ಥೆ ಇಲ್ಲ. ಒಂದೇ ಕೋಣೆಯಲ್ಲಿ ಮೂರು ಕ್ಲಾಸ್ ಮಕ್ಕಳಲ್ಲಿ ಇವರು ಶಿಕ್ಷಣ ಕೊಡ್ತಾ ಇದ್ದಾರೆ ಅಂದ್ರೆ ಯಾವ ರೀತಿ ಇವರು ಶಿಕ್ಷಣ ಪಡೆಯಬಹುದು. 3ನೇ ಕ್ಲಾಸಿಗೆ, 4ನೇ ಕ್ಲಾಸಿಗೆ, 5ನೇ ಕ್ಲಾಸಿಗೆ ಕೊಡುವಂತ ಶಿಕ್ಷಣ ಇವು ಎಲ್ಲಾ ವಿದ್ಯಾರ್ಥಿಗಳಿಗೆ ಅವರು ತಲೆಯಲ್ಲಿರುವುದು ಒಂದೇ ಮಾತು, ನಮ್ಮ ಬೇರೆ ಬೇರೆ ಶಿಕ್ಷಣಕ್ಕೆ ಇದು 2ನೇ ಕಟ್ಟಡ ಆಗಿರುವಂತ ಶಾಲೆ. ಇದು ಬೂದ್ನಿ ಸರ್ಕಾರಿ ಪ್ರಾಥಮಿಕ ಶಾಲೆ ಇರುವಂತ 2ನೇ ಕಟ್ಟಡ. ಇಲ್ಲಿ ನೋಡ್ತಾ ಇದ್ದೀರಿ, ಕೆಳಗಡೆ ಸಾಕಷ್ಟು ನೀರು ಬಿದ್ದಿದೆ, ಕಟ್ಟಡ ಎಲ್ಲಾ ವ್ಯವಸ್ಥೆ ಆಗಿದೆ.
ಇಲ್ಲಿ ಪ್ರತಿ ಶಾಲೆಯಲ್ಲೂ ಕೂಡ ಪ್ರತಿ ಕೋಣೆಯಲ್ಲೂ ಕೂಡ 1ರಿಂದ 2 ಮಕ್ಕಳನ್ನು ಕುಂದಿರಿಸಿಕೆಸಿಂತ ಶಿಕ್ಷಣ ಕೊಡುವಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇನ್ನೊಬ್ರು ನಮ್ಮ ಯುವ ನಾಯಕರಾದಂತ ಅಣ್ಣವರಿದ್ದಾರೆ, ಅವ್ರಿಗೂ ಕೂಡ ಕೇಳೋಣ, ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಅಲ್ಲ ರೀ, ಈ ಸದ್ಯ ಈಗ ಈ ಕೊಠಡಿ ಒಳಗ ಮಳಿ ಬಂತ ತಿಳ್ಕೊ, ನೀರ್ ಬಂದ್ಬಿಡ್ತಾವ. ಇಲ್ಲಿ ಮಕ್ಕಳು ಕುಂತ ಶಿಕ್ಷಣ ಕಲಿಯೋದು ಹೆಂಗ? ಇದಕ್ ಯಾರು ಮುಂದೆ ಯೋಚನೆ ಮಾಡಲ್ಲ. ಈ ಹಳ್ಳಿ ಒಳಗೆ ಯಾರು ಐತೋ ಇಲ್ಲೋ ಅಂತ ಯಾರು ರಾಜಕಾರಣ ಬರ್ತಾರ, ಎಲೆಕ್ಷನ್ ಬರ್ತಾರ, ಮಾತಾಡ್ತಾರ, ಹೋಗ್ತಾರ. ಉಳ್ಕಾ ಟೈಮ್ದಾಗ ಹಳ್ಳಿ ಕಡೆ ವಾಪಸ್ ವಾಪಸ್ ಯಾರು ಏನು ಗಮನನೇ ಹರಿಸಲ್ಲ. ಇಲ್ಲಿ ನೀರಲ್ಲಿ ಕುಂತು ಶಿಕ್ಷಣ ಕಲಿತಾರ ಮಕ್ಕಳು? ಬಡ ಮಕ್ಕಳು ವಿಚಾರ ಮಾಡ್ರಿ. ರಾಜಕೀಯದೊಳಗ ಬರ್ತೀರಿ, ವಾಪಸ್ ಹೋಗ್ತೀರಿ. ಅದೇ ಬಡ ಮಕ್ಕಳು ವಿಚಾರ ಮಾಡೋರು ಯಾರು? ಇಂಥ ಸ್ಕೂಲ್ ಒಳಗ ಬಡ ಮಕ್ಕಳು ಹೆಂಗ್ ನೀರಿನೊಳಗ ಕುಂತ ಶಿಕ್ಷಣ ಕಲಿತಾರ? ವಿಚಾರ ಮಾಡ್ರಿ. ಒಂದು ಇನ್ನು ಈ ಸದ್ಯ ಊಟದ ಬೇರೆ, ಕುಂತು ಕಲಿಯುವಂತ ಶಿಕ್ಷಣ ಒಂದು ಕೋಲೆ ಒಳಗ 2 ಶಿಕ್ಷಣ, 2 ಕ್ಲಾಸ್ ಒಂದೇ ಒಳಗ. ಎಕ್ಸ್ಟ್ರಾ ಈಗ ರೂಮ್ ಇಲ್ಲ, ಒಂದ್ ಫಂಕ್ಷನ್ ಮಾಡಕ್ಕೂ ರೂಮ್ ಇಲ್ಲ, ಒಂದು ಚಂದಾಗಿ ಸಾಲಿ ಕಲ್ಸಕ್ಕೂ ರೂಮ್ ಇಲ್ಲ, ಒಂದ್ರದಾಗ 2 ಕ್ಲಾಸ್. ಹಿಂಗಾದ್ರೆ ಹೆಂಗ? ಹಳ್ಳಿ ಕಡೆ ಸ್ವಲ್ಪ ವಿಚಾರ ಮಾಡ್ರಿ. ಹಳ್ಳಿ ಮಕ್ಕಳು, ಬಡ ಮಕ್ಕಳು ಬೆಳೀಲಿ. ಅಣ್ಣ, ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಇಲ್ಲೆಲ್ಲ ರೈತರ ಮಕ್ಕಳು ಕಲಿತಾ ಇದಾರೆ, ಬಡವ್ರ ಮಕ್ಕಳು ಇದಾರೆ. ಇಲ್ಲಿ ನೋಡ್ತಾ ಇದ್ರಿ, ಇಲ್ಲಿ ಏನಾದ್ರು ಅವ್ರಿಗೆ ಆಟ ಉಪಕರಣ ಆಡಕ್ಕೆ ಸವಲತ್ತು ಇದೆಯಾ ಸರ್ಕಾರಿ ಶಾಲೆಯಲ್ಲಿ? ಏನ್ ಇಲ್ವಾ? ಉನ್ ಈಗ ಅಂದ್ರೆ ಸಾಯಂಕಾಲ ಆ ಹುಡುಗರು ಆಟ ಆಡ್ಬೇಕಾದ್ರೆ ಒಂದು ಹೆಚ್ಚಿಗೆ ಗ್ರೌಂಡ್ ಇಲ್ಲ, ಹೆಚ್ಚೆಚ್ಚಿಗೆ ಒಂದು ಜಾಗ ಇಲ್ಲ, ಏನಿಲ್ಲ. ಇದು ವಿಚಾರ ಮಾಡ್ರಿ ಸ್ವಲ್ಪ. ಹುಡುಗರಿಗೆ ಭಾಳ ಸಮಸ್ಯೆ ಆಗ್ಬಿಟ್ಟೈತಿ ಇದು. ಒಂದು ಕಲಿಯುವಂತ ಶಿಕ್ಷಣ ಎಲ್ಲ ಭಾಳ ತೊಂದ್ರೆ ಐತಿ. ಒಂದು ಆಟ ಆಡಕ್ಕೂ ಗ್ರೌಂಡ್ ಇಲ್ಲ, ಏನಿಲ್ಲ. ಯಾವುದೇ ಒಂದು ಸಾಮಾನು ಇಲ್ಲ, ಏನಿಲ್ಲ. ಬೇರೆ ಎಲ್ಲೋ ಒಂದು ಸಿಟಿ ಒಳಗ, ಬೇರೆ ಎಲ್ಲೋ ಪಕ್ಕದ ಊರಲ್ಲಿ ಎಷ್ಟೆಷ್ಟೋ ಗ್ರೌಂಡ್, ದೊಡ್ಡ ದೊಡ್ಡ ಗ್ರೌಂಡ್ ಅದಾವ. ಆದ್ರೆ ಈ ಹಳ್ಳಿ ಬುದ್ನಿ ಅಂತ ಒಂದು ಹಳ್ಳಿ ಒಳಗ ಏನೇನೂ ಇಲ್ಲ. ಎಲ್ಲ ಹುಡುಗರುಗಳೆಲ್ಲ ಸಮಸ್ಯೆ ಐತಿ. ನಿಮಗ ಯಾವ ಅಧಿಕಾರಿಗಳು ಇನ್ನಿತರ ಬಂದು ಭೇಟಿ ಕೊಟ್ಟು ಈ ಸಮಸ್ಯೆಗೆ ಸ್ಪಂದನೆ ಕೊಡ್ತೇವೆ ಅಂತೇಳಿ ಯಾರ ಅಧಿಕಾರಿಗಳು ನಿಮ್ಮ ಊರಿನ ತನಕ? ನಮ್ಮೂರ ಸರ್ಕಾರಿ ಪ್ರಾಥಮಿಕ ಶಾಲೆಯ ಬಗ್ಗೆ, ಇಲ್ಲಿ ಇರುವಂತ ಸಮಸ್ಯೆಗಳ ಬಗ್ಗೆ ಸ್ವತಃ ಗ್ರಾಮಸ್ಥರೇ ನಮ್ಮ ಜೊತೆ ಇದ್ದಾರೆ. BNK ಎಕ್ಸ್‌ಪ್ರೆಸ್ ನ್ಯೂಸ್ ಜೊತೆ ಇವತ್ತು ಗ್ರಾಮಸ್ಥರೇ ಇದ್ದಾರೆ. ಅವ್ರ ಮಕ್ಕಳು ಕಲಿಯುವಂತ ಶಾಲೆ, ಅವ್ರ ಬಡವ್ರ ಮಕ್ಕಳು ಕಲಿಯುವಂತ ಶಾಲೆ, ಅವ್ರ ಶಾಲೆ ಯಾವ ರೀತಿ ಇದೆ ಅನ್ನೋ ಕೂಡ ಒಂದು ಗ್ರಾಮಸ್ಥರ ಒಂದು ಆಕ್ರೋಶ ಜಾಸ್ತಿ ಆಗಿದೆ. ಯಾಕಪ್ಪ ಅಂದ್ರೆ ಸಾಕಷ್ಟು ಸಮಸ್ಯೆಗಳು ಈ ಶಾಲೆಯಲ್ಲಿ ಇದ್ರೂ ಕೂಡ ಕಟ್ಟಡ ಸಮಸ್ಯೆಗಳಿದಾವೆ. ಒಂದೇ ಶಾಲೆಯಲ್ಲಿ, ಒಂದೇ ವ್ಯವಸ್ಥೆಯಲ್ಲಿ 1ರಿಂದ 2, 2ರಿಂದ 3 ಹೀಗೆ ಪ್ರತಿ ಶಾಲೆಯಲ್ಲಿ ಡಬಲ್ ಡಬಲ್ ಹಾಕಿ ಒಂದು ವಿದ್ಯಾರ್ಥಿಗಳಿಗೆ ಒಂದು ಶಿಕ್ಷಣ ಕೊಡ್ತಾ ಇದ್ದಾರೆ. ಈ ಕೂಡಲೇ ಈ ಅಧಿಕಾರಿಗಳು ಎಚ್ಚೆತ್ಕೊಂಡು ಈ ಶಾಲೆಗೆ ಮಂಜೂರಾಗುವಂತ ಎಲ್ಲ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ಬೇಕಂತೇಳಿ BNK ಎಕ್ಸ್‌ಪ್ರೆಸ್ ನ್ಯೂಸ್ ವತಿಯಿಂದ ಕೂಡ ಆಗ್ರಹಿಸ್ತಾ ಇದೀವಿ. ಈ ಕು- ಈ ಈ ಒಂದು ವ್ಯವಸ್ಥೆಗೆ, ಈ ಒಂದು ಸಮಸ್ಯೆಗೆ ಸ್ವತಃ ಗ್ರಾಮಸ್ಥರೇ ನಮ್ಮ ಜೊತೆ ಇದ್ದಾರೆ ಮಾತನಾಡಕ್ಕೆ. ಅಣ್ಣ, ಏನ್ ಹೇಳ್ತೀರಿ? ಈ ಸಮಸ್ಯೆಗಳು ಸಾಕಷ್ಟು ಅದಾವ, ಇಲ್ಲಿ ನಿಮ್ ಕಟ್ಟಡ ಸಮಸ್ಯೆಗಳದಾವ. ಈ ಸಮಸ್ಯೆಗಳ ಬಗ್ಗೆ ನೀವ್ ಏನ್ ಹೇಳ್ತೀರಿ? ಅಧಿಕಾರಿಗಳಿಗೆ ಯಾವ ರೀತಿ ಎಚ್ಚರಿಕೆ ಕೊಡ್ತಾ ಇದೀರಿ? 2-3 ಸಲ ಮನವಿ ಕೊಟ್ಟಿವಿ ಸರ್. ಏನು ಯಾರೂ ಸ್ಪಂದನೆ ಮಾಡಿಲ್ಲ. ಅದಕ್ಕೆ ಈಗ ಶಾಲೆ ಮಕ್ಕಳು 107 ಮಕ್ಕಳದಾವು. ಈಗ ರೂಮಿನ ಪ್ರಾಬ್ಲಮ್ ಭಾಳ ಇದೆ. ಅದಕ್ಕೆ ಈಗ ನಮ್ಗೊಂದು 4 ರೂಮರೇ ಆಗ್ಬೇಕು ಸರ್. ಹಿಂದ್ಗಡೆ ಜಾಗ ಇದೆ. ಅದಕ್ಕೆ ಬಯಲಿಗೆ ಆಗ್ಬೇಕು. ಇದು ಬಂದು ಅಂದ್ರೆ ಎಲ್ಲ ಮಳೆ ಬರ್ತಾ ಸೋರ್ತಾವ ಎಲ್ಲ ರೂಮ್. ಅದ್ರ ಸಂಬಂಧ ಒಂದು ಆದಷ್ಟು ನೀವು ಅಧಿಕಾರಿಗಳಿಗೆ ಎಷ್ಟು ಸಲ ಮನವಿ ಕೊಟ್ಟಿದ್ರಿ? ಯಾವ ಅಧಿಕಾರಿಗಳು ಏನಾದ್ರು ಇದಕ್ಕೆ ಏನು ಸಲಹೆ ಕೊಟ್ಟಿದಾರ? ಇಲ್ಲಿ ಇರುವಂತ ಭಾಗದ ಶಾಸಕರು ನಿಮ್ಮ ಅದ್ರ ಬಗ್ಗೆ ಏನಾದ್ರು ಮನವಿ ಕೊಟ್ಟಿದ್ರಿ? ಮನವಿ ಕೊಟ್ಟರು ಕೂಡ ಅದ್ರ ಬಗ್ಗೆ ಏನೋ ಪ್ರಸ್ತಾಪನೆ ಮಾಡಿದಾರೆ ನಿಮ್ ಮುಂದ್ಗಡೆ? ಏನೂ ಇನ್ನ ಬಂದಿಲ್ಲ ಸರ್. 3 ಸಲ ಮನವಿ ಕೊಟ್ಟಿದ್ದೇವೆ ಸರ್ ಈಗ. 2 ಸಲ 3 ಸಲ ಶಾಸಕರಿಗೆ ಮನವಿ ಕೊಟ್ಟಿದ್ದೇವೆ. ಇನ್ನ ಏನು ಸ್ಪಂದನೆ ಬಂದಿಲ್ಲ ಸರ್. ಮತ್ತೊಬ್ರ ಗ್ರಾಮಸ್ಥರಾದಂತ ನಮ್ಮ ಅಣ್ಣವ್ರು ಇನ್ನೊಬ್ರು ಇದ್ದಾರೆ, ಅವ್ರಿಗೂ ಕೂಡ ಮಾತನಾಡ್ಸಲು ಈ ಸಮಸ್ಯೆಗಳ ಬಗ್ಗೆ, ಇಲ್ಲಿರುವಂತ ಸರ್ಕಾರಿ ಕಟ್ಟಡಗಳ ಸಮಸ್ಯೆಗಳ ಬಗ್ಗೆ ಅವ್ರಿಗೂ ಕೂಡ ಮಾತನಾಡ್ಸಲು ಅವ್ರೇನ್ ಹೇಳ್ತಾರೆ ನೋಡೋಣ. ಅಣ್ಣ, ಏನ್ ಹೇಳ್ತೀರಿ ಈ ಸಮಸ್ಯೆಗಳ ಬಗ್ಗೆ? ಏನು ಸರ ರೂಮಿನ ಸಮಸ್ಯೆ ಐತಿ ಹೇಳ್ಯಾರ. ಮೊನ್ನೆ ಕೊಟ್ಟಿವ್ರಿ ಸಾಹೇಬ್ರಿಗೆ ಮನವಿ, ಹಾಕಿ ಕೊಡ್ತೇವೆ ಅಂತ ಹೇಳ್ಯಾರ. ಹ್ಞೂ ರೀ. ಸಾಲ ಸೂರಾಕೈತಿ ಅಂತ ಹೇಳ್ಯಾರ, ಹಾಕಿ ಕೊಡ್ತೇವೆ ಅಂತ ಹೇಳ್ಯಾರ. ಎಷ್ಟು ವರ್ಷದಿಂದ ಸಮಸ್ಯೆ ಇತ್ತು? ಏನು ಬಹಳ ವರ್ಷದಿಂದ ಸಮಸ್ಯೆ ಇತ್ತು? ಈಗಿಂತ ಸಮಸ್ಯೆ? 5-6 ವರ್ಷ ಆಯ್ತ್ರಿ ಸರ್, 5-6 ವರ್ಷದ ಸಮಸ್ಯೆ ಐತ್ರಿ. 5 ವರ್ಷದಿಂದ ಇದೇ ಹಾಂ. ಸಮಸ್ಯೆ. ಹೌದು ಸರ್. ಈ ಯುವಕರು ಏನಾರು ಸ್ವಲ್ಪ ಇದ್ರ ಬಗ್ಗೆ ನಿಮ್ಮ ಶಾಲೆಗಳ ಬಗ್ಗೆ? ಏನ್? ಈ ಕೋಣೆಯಲ್ಲಿ ಏನ್ ಕಲಿತಾ ಇದಾರೆ ಹುಡುಗರು, ಇಲ್ಲಿ ವಿದ್ಯಾರ್ಥಿಗಳು ಏನಿದ್ದಾರೆ ತಮ್ಮ ಭವಿಷ್ಯದ ಮೇಲೆ ತಾವು ನಿಂದಿರ್ಬೇಕು, ತಮ್ಮ ತಮ್ಮ ಜೀವನವನ್ನು ತಾವು ರೂಪಿಸ್ಕೋಬೇಕನ್ನಂತ ಏನು ವಿದ್ಯಾರ್ಥಿಗಳಿದ್ದಾರೆ, ಆ ವಿದ್ಯಾರ್ಥಿಗಳ ಬಾಯಲ್ಲೇ ಕೇಳೋನು. ಏನ್ ಸಮಸ್ಯೆಗಳಿದಾವೆ ತಮಗೆ, ಏನೇನಿಲ್ಲ ಅನ್ನೋದು ಹೇಳವಿ. ಏನಾಯ್ತವೆ, ಏನ್ ಸಮಸ್ಯೆ ಐತಿ ಇಲ್ಲಿ? ಎಷ್ಟನೇ ಕ್ಲಾಸ್ ನೀನು? ನಾನು ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಜೋರಾಗಿಲ್ಲ, ಎಷ್ಟನೇ ಕ್ಲಾಸ್? ನಾನು ಸಿಕ್ಸ್ತ್ ಸ್ಟ್ಯಾಂಡರ್ಡ್. ಇಲ್ಲಿ ಎಲ್ಲ ಚೆನ್ನಾಗಿ ಕಲಿಸ್ತಾರೆ, ಆದ್ರೆ ರೂಮಿನ ವ್ಯವಸ್ಥೆ ಭಾಳ ಕೆಟ್ಟದಾಗಿದೆ. ಕುಂದ್ರಕ್ಕೆ ಜಾಗ ಕೂಡ ಸಾಲ್ತಾ ಇಲ್ಲ. ನಮಗೆ ಪಾಠ ಕೇಳೋದಕ್ಕೆ ಭಾಳ ಹಿಂಸೆ ಆಗ್ತಿದೆ. ಈ ರೂಮಲ್ಲಿ ಯಾವ ಕ್ಲಾಸ್ ಹುಡುಗರು ಅದಾರ? ನೀವು 7ನೇ ತೇರೋದಿರೋ ಅಥವಾ 6ನೇ ತೇರೋದಿರೋ 5ನೇ ತೇರೋದಿ? ಯಾವ ಕ್ಲಾಸಿನ ಹುಡುಗರು ಅದಾರ ಇಲ್ಲಿ ಇವ್ರು ಒಂದೇ ರೂಮ್ದಾಗ? ಅಷ್ಟು ಮಿಕ್ಸ್ ಇದೇವ್ರಿ. ಅಷ್ಟು ಮಿಕ್ಸ್ 5, 6, 7 ಅಷ್ಟು ಮಿಕ್ಸ್. ಎಲ್ಲಾ ಶಾಲೆ ಈ ಕೋಣೆಯಲ್ಲಿ ಎಲ್ಲಾ 6, 7, 5 ಪೂರ್ತ ಮಿಕ್ಸ್ ಆಗಿ ಕಲಿಸ್ತಾ ಇದ್ದಾರೆ. ಈಗ ಶಿಕ್ಷಕರು ನಿಮ್ಗೆ ವಿದ್ಯಾಭ್ಯಾಸ ಮಾಡಕ್ ಹಚ್ತಾರ. ಆ ಟೈಮ್ನಲ್ಲಿ
3ನೇ ತರಗತಿ ಕ್ಲಾಸ್ ನಿಮ್ಗೆ ಏನಾರು ತಲೆಯಲ್ಲಿ ಹೋಗತ್ತಾ? ಹೋಗತ್ ನಿಮ್ಗೇನ ಕನ್ಫ್ಯೂಸ್ ಆಗಲ್ಲ ನಾ 7ನೇ ಇದೀನೋ, ನಾ 6ನೇ ಇದೀನೋ, ನಾ 3ನೇ ಕಲಿಯಾಕತ್ತೀನೋ ಅಂತ ನಿಮ್ಗೇನು ತಲೆಯಲ್ಲಿ ಬರಲ್ಲ ಮಾತು? ಬರ್ತೈತಿ. ಅದಕ್ಕೆ ನೀವೇನ್ ಹೇಳ್ಬೇಕು? ಸರ್ಕಾರಕ್ಕ ಒಂದು ಮನವಿ ಮಾಡ್ತಾ ಇದ್ದೀವಿ. BNK ಎಕ್ಸ್‌ಪ್ರೆಸ್ ನ್ಯೂಸ್ ಕಡೆಯಿಂದ ಕೂಡ ಇಲ್ಲಿ ವಿದ್ಯಾರ್ಥಿಗಳ ಭವಿಷ್ಯ ಉನ್ನತವಾಗಿ ಬೆಳಿಬೇಕಪ್ಪ ಅಂದ್ರೆ ಹಳ್ಳಿ ಜನರು, ಹಳ್ಳಿ ಯುವಕರು ಕೂಡ IAS, IPS ಆಗ್ಬೇಕು. ಒಂದು ಉನ್ನತ ಸ್ಥಾನದಲ್ಲಿ ಇರ್ಬೇಕಪ್ಪ ಅಂದ್ರೆ ಇವ್ರಿಗೂ ಕೂಡ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿಕೊಡಿ, ಕೋಣೆಗಳ ವ್ಯವಸ್ಥೆ ಮಾಡಿಕೊಡಿ. ಮಾನ್ಯ ಶಾಸಕರೇ ಶಿವಾನಂದ ಎಸ್ ಪಾಟೀಲ್ ಸಾಹೇಬ್ರೆ, ನಿಮಗೂ ಕೂಡ ಮನವಿ ಮಾಡ್ತಾ ಇದ್ದೀನಿ. ಇಲ್ಲಿರುವಂಥ ಬಡ ವಿದ್ಯಾರ್ಥಿಗಳು, ಇಲ್ಲಿರುವಂಥ ಬಡ ಶಿಕ್ಷಣಕ್ಕ ಬೆಳಗುವಂಥ ಯುವಕರು, ಯುವಕಿಯರೇನಿದ್ದಾರೆ ಅವರಿಗೆ ಒಂದು ಒಳ್ಳೆಯ ಒಂದು ಅವಕಾಶ ಮಾಡಿಕೊಡಿ. ಇಲ್ಲಿ ಕೋಣೆಗಳ ವ್ಯವಸ್ಥೆ ಮಾಡಿಕೊಡಿ, ಮೂಲಭೂತ ಸೌಲಭ್ಯಗಳ ವ್ಯವಸ್ಥೆ ಮಾಡಿಕೊಡಿ. ಇಲ್ಲಿ ಇನ್ನೊಬ್ರು ನಮ್ಮ ಅಣ್ಣವರಿದ್ದಾರೆ, ಹೇಳಿ ಅಣ್ಣ ಏನು ಸಮಸ್ಯೆ ಅಣ್ಣ ಇಲ್ಲಿದು? ನೋಡಿ ಒಂದೇ ರೂಮ್ನೊಳಗ ಇಷ್ಟು ಅರ್ಧ ಭಾಗವು ಆಫೀಸು, ಅರ್ಧ ಭಾಗವು ಈ ಶಿಕ್ಷಣ ಕಲಿಸೋದು. ನೋಡಿ 4 ಬೆಂಚಲ್ಲಿ ಅರ್ಧ ಕುಂದಿರ್ತಾರೆ, ಅರ್ಧ ಇನ್ನೂ ಕೆಲವರು ಕೆಳಗೆ ಕುಂದಿರ್ತಾರೆ. ಈ ಸದ್ಯಗ ಒಂದು ರೂಮಿನಲ್ಲಿ 3 ಕ್ಲಾಸ್ 4 ಕ್ಲಾಸ್ ನಡೀತಾವ. ಈಗ ಸಣ್ಣ ಕ್ಲಾಸಿನೊಳಗೆ ನಡೀತಾವಲ್ಲ, ಈಗ ದೊಡ್ಡವರಿಗೆ ಒಂದು ಸಮಸ್ಯೆ, ಈಗ ಅವ್ರ ಕ್ಲಾಸ್ ನಡಿಯೋದೇ ಸಣ್ಣ ಹುಡುಗರಿಗೆ ಒಂದು ಸಮಸ್ಯೆ. ಈಗ ಕ್ಲಾಸ್ ಹೇಳಲಿ ಇವ್ರಿಗೆ ಕನ್ಫ್ಯೂಸು, ಅವ್ರಿಗೆ ಕನ್ಫ್ಯೂಸು. ಇದೇ ರೀತಿಯೊಳಗಾದ್ರೆ ಅವ್ರ ಶಿಕ್ಷಣ ಹೆಂಗಾಗತ್ತ? ಅವ್ರ ಅಭ್ಯಾಸ ಹೆಂಗಾಗತ್ತ? ಒಂದು ಕ್ಲಾಸ್ ಒಳಗೆ 4-5 ಕ್ಲಾಸ್ ತಗೊಂಡ್ರಂದ್ರ ಈಗ ಹುಡುಗರು ಕನ್ಫ್ಯೂಸ್ ಆಗತ್ತಲ್ಲ. ಇದನ್ನ ಯಾರು ವಿಚಾರ ಮಾಡ್ತೀರಿ? ಅವ್ರಿಗೆ ಮತ್ತೆ ಸಾಯಂಕಾಲ ಅವರಿಗೆ ಯಾವುದೇ ಸರ್ ಯಾವುದೋ ಒಂದು ವಿಷಯ ಹೇಳಿದ್ರು. ಅವ್ರಿಗೆ ಹೇಳಿದ್ರು, ನಮಗೆ ಹೇಳಿದ್ರು. ಯಾರಿಗೆ ಹೇಳಿದ್ರು ಒಂದು ಕನ್ಫ್ಯೂಸ್ ಆಗುತ್ತಲ್ಲ ಅದು. ಅದು ಅವ್ರು ಹೆಂಗೆ ಅಭ್ಯಾಸ ಮಾಡಿಸ್ಬೇಕು ಹಂಗಾರ? ನೋಡಿ ಇದನ್ನ ವಿಚಾರ ಮಾಡ್ರಿ. ಈ ಕೊಠಡಿ ಬಗ್ಗೆ ಇನ್ನೂ ಹೆಚ್ಚಿನಂತ ಜಾಗ ಆಗಲಿ ಅಥವಾ ಇನ್ನೂ ಎಲ್ಲೇ ಬೇರೆ ಕಡೆ ಕಟ್ಟಡ ಆಗಲಿ ನೋಡಿ ಆದಷ್ಟು ಬೇಗ ನಿಮಗೆ ಒಂದು ಬಡವ್ರ ಮಕ್ಕಳಿಗೆ ಬುದ್ಧಿ ಗ್ರಾಮ ಒಂದು ಹಳ್ಳಿ ಐತಿ. ಇದು ಸ್ವಲ್ಪ ವಿಚಾರ ಮಾಡ್ರಿ. ಅವ್ರಿಗೆ ಒಂದು ಸ್ವಲ್ಪ ಒಳ್ಳೇದಾಗಲಿ. ಬಡ ಮಕ್ಕಳು ಬೆಳೀಲಿ. ನಮ್ಮ ಒಂದು ಹಳ್ಳಿ ಒಳಗ ಇಂಥ ಒಂದು ಹುಡುಗರು ಬೆಳ್ಯಾಕತ್ತಾರಂದ್ರೆ ಅದು ನಮ್ಗೆ ಭಾಳ ಹೆಮ್ಮೆ ಆಗೈತಿ. ಆದ್ರೆ ನಿಮ್ಗೆ ದಾರಿ ಒಂದು ಮಾಡಿಕೊಡಿ. ಇಲ್ಲಿ ಯುವಕರು ಹೇಳ್ತಾ ಇದಾರೆ ಸಾಕಷ್ಟು ಸಮಸ್ಯೆಗಳು ಇದಾವೆ. ಯಾಕಪ್ಪ ಅಂದ್ರೆ ಇಲ್ಲಿ ನೋಡ್ತಾ ಇದ್ರೆ ಬೆಂಚ್‌ಗಳ ವ್ಯವಸ್ಥೆನೂ ಕೂಡ ಬಹಳ ಕಡಿಮೆ ಆಗಿದೆ ಇಲ್ಲಿ.